ನಾನು ಜೀವನದಲ್ಲಿ ಈ ಥರ ಘಟನೆ ಆಗಿರೋದೇ ಹೇಳ್ತಾ ಇರೋದು. ಯಾಕೆಂದರೆ ನನಗೂ ಈ ಥರ ಆಗಿದೆ. ಅದು ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಕೆಲಸ ಮಾಡಬೇಕು ಅಂದರೆ ಸುಮ್ಮನೆ ಏನೋ ಡಿಸೆಂಟ್ ಹುಡುಗ, ಸೈಲೆಂಟ್ ಹುಡುಗ, ಇವನು ಎಲ್ಲಿದ್ರು ಪಾಪ ಮಾಡ್ತಾನೆ, ಚೆನ್ನಾಗಿರ್ತಾನೆ ಅಂತ ಅಂದ್ಕೊಳ್ತಾ ಇರೋದು ದೊಡ್ಡ ತಪ್ಪು. ಜೀವನದಲ್ಲಿ ಸುಳ್ಳು ಹೇಳಬೇಕು, ತಂದಿಡಬೇಕು, ಬಕೆಟ್ ಹಿಡಿಬೇಕು, ಕಳ್ತನ ಮಾಡಬೇಕು. ಇಷ್ಟು ಮಾಡಿದ್ರೆ ಇವನು 100%ಗೆ ಸಕ್ಸಸ್ ಆಗಿ ಆಗ್ತಾನೆ. ಆ ಜಾಬು ಸಕ್ಸಸ್ ಆಗಿ ಆಗುತ್ತೆ. ನೀನು ನಿಯತ್ತಾಗಿದ್ದೀನಿ, ನಾನು ತುಂಬ ಕಷ್ಟಪಟ್ಟು ಮಾಡ್ತೀನಿ ಅಂದರೆ ಈ ಕಾಲದಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಕಾಲು ಎಳೆಯೋರು ಒಂದು 100 ಜನ ಇದ್ದೇ ಇರ್ತಾರೆ. ಅವ್ರ ಬ್ಯಾಕ್ ಸಪೋರ್ಟೇ ಆ ಸೂಪರ್ವೈಸರು, ಮ್ಯಾನೇಜರು ಅವ್ರುಗಳೇ ಇರ್ತಾರೆ. ಅವ್ರ ಸಪೋರ್ಟಾಗಿ ಅಂತ ಮಾಡೋರಿಗೆ ಸಪೋರ್ಟ್ ಇರ್ತಾರೆ. ನೀನು ನಿಯತ್ತಾಗಿರೋಂಗೆ ಸಪೋರ್ಟ್ ಇರಲ್ಲ. ಸುಮ್ಮನೆ ನಿಯತ್ ಅಷ್ಟೇ. ನಿಯತ್ ಕಾಲ ಇಲ್ಲ. ನಿಯತ್ತಾಗಿದ್ದರೆ ಯಾರು ಬೇಕಾದ್ರೂ ಮೋಸ ಮಾಡ್ತಾರೆ, ಏನು ಬೇಕಾದ್ರೂ ಮೋಸ ಮಾಡ್ತಾರೆ. ನೀನು ಏನಾದ್ರು ಒಂದು ವಸ್ತು ತಗೊಂತೀನಿ ಅಂದರೂ ನಿಯತ್ತಾಗಿದ್ದವನ್ನ ಮೋಸ ಮಾಡಾಕ್ತಾರೆ. ಅದೇ ನೀನು ಬಾರ್ಗಿಂಗ್ ಮಾಡ್ತೀಯ ಅಂದಮೇಲೆ ನೀನು ಬಾರ್ಗಿಂಗ್ ಮಾಡಿದ್ರೆ ಆಟೋಮೆಟಿಕ್ ಕಮ್ಮಿ ಹೋಗುತ್ತೆ. ಅದೇ ಥರನೇ ಈ ಜೀವನದಲ್ಲಿ ಒಬ್ಬೊಬ್ಬರು ಮೇಲೆ ಆಗ್ತಾ ಇರೋ ಘಟನೆ ಇದು.